ಆಮೇಲೆ ನಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಈ ಡಯಾಬಿಟಿಸ್ ಆ ಥರ ರೋಗದ ಬಗ್ಗೆ ನನಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಆಯಿತು. ಬಟ್ ಆಗ ನೋಡಿದ್ರೆ ಅಲ್ಲಿ ಎಜುಕೇಶನ್ ಇರಲೇ ಇಲ್ಲ. ನಾ ಹೇಳ್ದಂಗೆ ಅಂದರೆ ಈಗಲೂ ಇಂಡಿಯಾದಲ್ಲೇ 50% ಆಫ್ ದ ಜನಕ್ಕೆ ಡಯಾಬಿಟಿಸ್ ಇದ್ದು ಅವ್ರಿಗೆ ಗೊತ್ತಿಲ್ಲ ಮೇಡಮ್. 50% ಜನ, ವಿ ಹ್ಯಾವ್ ಅರೌಂಡ್ 140 ಮಿಲಿಯನ್ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ ಈಗಲೇ. ಬಟ್ ಇನ್ನು 50% ಜನಕ್ಕೆ ಸಕ್ಕರೆ ಕಾಯಿಲೆ ಇದೆ, ಅವ್ರಿಗೆ ಗೊತ್ತಿಲ್ಲ, ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಇದನ್ನ ಹೆಂಗೆ ಅರಿವು ಮೂಡಿಸೋದು, ಈ ಟೆನ್ಷನ್ ಸ್ಟಾರ್ಟ್ ಆಯ್ತು ಮೇಡಮ್ ನಮಗೆ. ಸುಮ್ಮನೆ ನಾವು ಹೋಗ್ತೀವಿ, ಕಾನ್ಫರೆನ್ಸ್ಗಳಿಗೆ ಹೋಗ್ತೀವಿ, ಏನೇನೋ ತಿಳ್ಕೊಂಡು ಆ ಮೆಡಿಸಿನ್ ಈ ಮೆಡಿಸಿನ್, ಬಟ್ ತಲುಪಬೇಕಲ್ಲ ಪೇಷಂಟ್ಗೆ. ಸೊ ನಂದೇನು ಅಂದ್ರೆ ಮೇಡಮ್, ಏನು ನಾವು ಕಲಿತೀವಿ ಅದನ್ನ ನಾವು ಪೇಷಂಟಿಗೆ ಕೊಡ್ತೀವಿ, ಅದು ಆ ಪೇಷಂಟ್ ತಗೋಬೇಕು, ತಗೊಂಡು ಮತ್ತೆ ಫಾಲೋ ಅಪ್ ಬಂದು ನಮ್ಗೆ ಅಂದ್ರೆ ಹೇಳ್ಬೇಕು ಅಟ್ಲೀಸ್ಟ್, ಅಥವಾ ಗೊತ್ತಾಗ್ಬೇಕು. ಇದು ದಿಸ್ ಕಂಪ್ಲೀಟ್ಸ್ ಎ ಡಾಕ್ಟರ್ಸ್ ಸೈಕಲ್ ಮೇಡಮ್. ಸುಮ್ಮನೆ ಅವ್ರು ಬಂದ ಯಾವ್ದೊಂದು ಮೆಡಿಸಿನ್ ಬರ್ದೆ ಕಳಿಸ್ದೆ, ಖಂಡಿತವಾಗ್ಲೂ ಇದಾಗಲ್ಲ ಮೇಡಮ್. ಅವ್ರು ಸರಿಯಾಗಿ ತಗೋತಾರ, ಹೆಂಗ್ ತಗೋತಾರೆ, ಅವ್ರು ತಗೊಂಡು ಅವ್ರು ಸರಿಯಾಗಿದಾರ, ಇಷ್ಟು ಗೊತ್ತಾಗ್ಬೇಕು ಮೇಡಮ್. ಅವಾಗನೇ ನಮ್ಗೆ ಒಂದು ಸೈಕಲ್ ಕಂಪ್ಲೀಟ್ ಆಗೋದು. ಸೊ ಈ ನಿಟ್ಟಿನಲ್ಲಿ ನಾವು ಅವೇರ್ನೆಸ್ ಮೂಡ್ಸೋಕೆ ಅಂತಾನೆ ನಾವೊಂದು ವಿನ್ ಲೈಫ್ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡು ಪ್ರೋಗ್ರಾಮ್ ಮಾಡೋಕೆ ಶುರು ಮಾಡೋದು ಮೇಡಮ್. ಎಲ್ಲ ಜನನ ಕರೆಯೋದು, ಅದನ್ನ ಸಕ್ಕರೆ ಕಾಯಿಲೆ ಬಗ್ಗೆ ಹೇಳೋದು ಒಂದು ಸ್ವಲ್ಪ ದಿನ, ಅದಾದ್ಮೇಲೆ ಒಬೆಸಿಟಿ ಬಗ್ಗೆ ಹೇಳೋದು, BP ಬಗ್ಗೆ ಹೇಳೋದು. ಈ ತರ ಕಾಯಿಲೆಗಳ ಬಗ್ಗೆ ನಾವು ಫಸ್ಟ್ ಟೈಮ್ ಐ ಥಿಂಕ್ ಶಿವಮೊಗ್ಗದಲ್ಲೇ ಲೆಕ್ಚರ್ಗಳನ್ನ, ಈ ಕುವೆಂಪು ರಂಗಮಂದಿರ ಅಂತ ಕಡೆ ಎಲ್ಲ ಲೆಕ್ಚರ್ಗಳು ಕೊಡೋಕೆ ಸ್ಟಾರ್ಟ್ ಮಾಡೋದು. ಈ ಬೇರೆಯವ್ರು ಹೆಂಗೆ ಬೇರೆ ತರ ಕಲ್ಚರಲ್ ಪ್ರೋಗ್ರಾಮ್ ಅಂತ ಮಾಡ್ತೀವ, ನಾವು ಹೆಲ್ತ್ ಪ್ರೋಗ್ರಾಮ್ಸ್ಗಳನ್ನ ನಾವು ಮಾಡಿದ್ವಿ ಮೇಡಮ್. ಆಲ್ಮೋಸ್ಟ್ ಒಂದು 5-6 ವರ್ಷದವರೆಗೂ ಮೊನ್ನೆವರೆಗೂ ನಾವು ಈ ತರ ಹೆಲ್ತ್ ಪ್ರೋಗ್ರಾಮ್ಸ್ ನಡೆಸ್ತಾ ಬಂದು, ಅದರಿಂದ ನಮ್ಗೆ ಸಮಾಧಾನ ಅಂದ್ರೆ ಸ್ವಲ್ಪ ಮಟ್ಟಿಗೆ ಎಜುಕೇಶನ್ ಕೊಡ್ತಾ ಇದೀವಿ ಅನ್ನೋದೊಂದು ಸಮಾಧಾನ ಇದೆ ಮೇಡಮ್.